ಸದಾನಂದ ಗೌಡರದ್ದು ಎನ್ನಲಾದಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಭೇಟಿಗೆ ಈಗ ಸದಾನಂದ ಗೌಡರು ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ವೀಕ್ಷಕರೇ. ನಿನ್ನೆ ಇಡೀ ದಿನ ಈ ಸದಾನಂದ ಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಒಂದು ಆಡಿಯೋ ಏನಿದೆಯಲ್ಲ, ಫೋನ್ ಕಾನ್ವರ್ಸೇಷನ್, ಇದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತು. ಇನ್ಫ್ಯಾಕ್ಟ್ ಸದಾನಂದ ಗೌಡರು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ಅಯ್ಯೋ ಹೋಗ್ರಿ, ಅದು ನಂದಲ್ಲ ಅಂತಲೂ ಹೇಳಿದ್ರು. ಸೊ ಈಗ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಸದಾನಂದ ಗೌಡರು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಲಿಕ್ಕೆ ಡಿ.ವಿ. ಸದಾನಂದ ಗೌಡರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಅನ್ನುವ ಮಾಹಿತಿ ಇದೆ. ಆಡಿಯೋ ವೈರಲ್ ಬಗ್ಗೆ ಸದಾನಂದ ಗೌಡರು ಹೈಕಮಾಂಡ್ ನಾಯಕರಿಗೆ, ಬಿಜೆಪಿ ರಾಷ್ಟ್ರಾಧ್ಯಕ್ಷರಿಗೆ ಇದ್ರ ಬಗ್ಗೆ ತಮ್ಮ ಕ್ಲಾರಿಫಿಕೇಶನ್ ಅನ್ನ ಕೊಡಬಹುದು. ಹಾಗಾದ್ರೆ ನಿಜಕ್ಕೂ ಆ ಆಡಿಯೋದಲ್ಲಿ ಇರ್ತಕ್ಕಂಥ ವಾಯ್ಸ್ ಯಾರದ್ದು ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಸದಾನಂದ ಗೌಡರು ವಿವರಿಸ್ತಾರೆ. ಈಗಾಗಲೇ ಆಡಿಯೋ ನನ್ನದು ಅಲ್ಲ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಪರಿಷತ್ತು ಚುನಾವಣೆಯಲ್ಲಿ ಆದಂಥ ಅಡ್ಡ ಮತದಾನದ ಬಗ್ಗೆ ಆ ಒಂದು ಆಡಿಯೋ ಕಾನ್ವರ್ಸೇಷನ್ ಅಲ್ಲಿ ಮಾತನಾಡಲಾಗಿದೆ. ಅಷ್ಟೇ ಅಲ್ಲ, BY ವಿಜೇಂದ್ರ ಅವರನ್ನ ತಮ್ಮ ಸ್ಥಾನದಿಂದ ಕಿಕ್ಔಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಕಿಕ್ಔಟ್ ಅಂದ್ರೆ ನಾವು ಹೇಳ್ತಾ ಇಲ್ಲ, PNS ವಿಸ್ತಾರ ನ್ಯೂಸ್ ಹೇಳ್ತಾ ಇಲ್ಲ, ಬಟ್ ಆ ಆಡಿಯೋ ಕಾನ್ವರ್ಸೇಷನ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪದವನ್ನ ಬಳಕೆ ಮಾಡಲಾಗಿದೆ ವೀಕ್ಷಕರೇ, ಕಿಕ್ ಔಟ್ ಅಂತ. ನವೆಂಬರ್ ಬಳಿಕ ವಿಜೇಂದ್ರ ಅವರನ್ನ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿಕ್ಔಟ್ ಮಾಡಬೇಕು ಅನ್ನುವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಬ್ಬರು ಪ್ರಮುಖ ನಾಯಕರುಗಳ ಹೆಸರನ್ನು ಸಹ ಅದರಲ್ಲಿ ಉಲ್ಲೇಖ ಮಾಡಲಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ವಿಚಾರ ಇದೆಯಲ್ಲ, ಈ ನಿಟ್ಟಿನಲ್ಲಿ ಈಗ ಸದಾನಂದ ಗೌಡರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಗುಡ್ ಮಾರ್ನಿಂಗ್. ಸೊ ಬಿಜೆಪಿ ಪಾಳ್ಯದಲ್ಲಿ ಒಂದು ರೀತಿಗೆ ಬಾಂಬ್ ಹಾಕಿದ ರೀತಿಯಲ್ಲಿ ಈ ಒಂದು ಆಡಿಯೋ ಕಾನ್ವರ್ಸೇಷನ್ ಕಂಡು ಬರ್ತಾ ಇದೆ. ನಂದಲ್ಲ ಕಣ್ರಿ ಅದು ಅಂತಾರೆ ಸದಾನಂದ ಗೌಡರು, ಇಲ್ಲ ನಿಮ್ದೇ ಅಂತ ಒಂದಷ್ಟು ಜನ ನಾಯಕರು ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ ಅಂತ ಹನುಮಂತರಾಜು? ಗುಡ್ ಮಾರ್ನಿಂಗ್ ಶಿವು. ಈ ಜಗ ಏನು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ. ಸದಾನಂದ ಗೌಡರು ಹೋಲಿಕೆ, ಅವ್ರ ಧ್ವನಿಯನ್ನ ಹೋಲಿಕೆ ಮಾಡುವಂತ ಆಡಿಯೋ ಒಂದು ಏನು ವೈರಲ್ ಆಗ್ತಿದೆ, ಈ ಸಂಬಂಧ ಸಾಕಷ್ಟು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಸಹ ಆಗ್ತಿದೆ. ಏನು ಆಡಿಯೋದಲ್ಲಿ ಏನಿದೆ ಅಂದ್ರೆ, ಸದಾನಂದ ಗೌಡರು ಪ್ರವೀಣ್ ಎಂಬ ವ್ಯಕ್ತಿ ಜೊತೆ ಕಾನ್ವರ್ಸೇಷನ್ ನಡೆಸಿದ್ದಾರೆ. ದೆಹಲಿ ಮೂಲದ ಏನು ಪ್ರವೀಣ್ ಎಂಬ ವ್ಯಕ್ತಿ ಜೊತೆ ಕಾನ್ವರ್ಸೇಷನ್ ನಡೆಸಿದ್ದಾರೆ. ಈ ಕಾನ್ವರ್ಸೇಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ, ವಿಜಯೇಂದ್ರ ಅವ್ರನ್ನ ನಾವು ತೆಗೆಯೋದು ಬೇಡ, ನವೆಂಬರ್ ಒಳಗಡೆ ಅವರ ಏನು ಅವಧಿ ಮುಗಿಯುತ್ತೆ ಆ ಸಮಯದಲ್ಲಿ ಅವ್ರನ್ನ ಕಿಕ್ ಹಿಮ್ ಔಟ್ ಅನ್ನೋ ರೀತಿಯಲ್ಲಿ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನೋದು, ಇಳಿಸ್ಬೇಕು ಅಂತ ಹೇಳಿ ಕನ್ವರ್ಸೇಷನ್ ಅಲ್ಲಿ ಮಾತಾಡಿದ್ದಾರೆ. ಈ ಬಗ್ಗೆ ಏನು ಈಗಾಗಲೇ ಸದಾನಂದ ಗೌಡರು ಕೂಡ ಸ್ಪಷ್ಟನೆ ನೀಡಿದ್ದು, ಅದು ನನ್ನದಲ್ಲ ಆಡಿಯೋ, ಅದ್ರ ಬಗ್ಗೆ ಏನು ಮಾಧ್ಯಮದವರೇ ತನಿಖೆ ನಡೆಸಲಿ ಅನ್ನೋ ಹೇಳಿಕೆ ರೂಪದಲ್ಲಿ ಈಗಾಗಲೇ ಸದಾನಂದ ಗೌಡರು ಹೇಳಿಕೆ ನೀಡಿದ್ದಾರೆ. ಈ ಸಂಬಂಧ ಕೂಡ ಏನು ರಾಜಕೀಯ ಇದು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ನಡೀತಿದೆ. ಈ ಸಂಬಂಧ ಈಗ ಬಿಜೆಪಿ MLA ಗಳು ಸಹ ರಿಯಾಕ್ಟ್ ಮಾಡಿದ್ದು ಸದಾನಂದ ಗೌಡರ ಮೇಲೆ ಹರಿಹಾಯ್ದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲದರ ಬಗ್ಗೆ, ಜೊತೆಗೆ ಅಡ್ಡ ಮತದಾನದ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸದಾನಂದ ಗೌಡರು ಅಡ್ಡ ಮತದಾನದ ಬಗ್ಗೆ ಮೊದಲೇ ನಮ್ಗೆ ಎಚ್ಚರಿಕೆ ಇತ್ತು ಅಂತ ಹೇಳಿಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಜೊತೆಗೆ ಏನು ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವ ಆಡಿಯೋ ಏನು ಲೀಕ್ ಆಗಿದೆ, ಆ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ದೆಹಲಿಗೆ ತೆರಳಿ ಭೇಟಿ ಮಾಡಿ ಆ ನಂತರದಲ್ಲಿ ಎರಡೂ ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡಲು ಮುಂದಾಗಿದ್ದಾರೆ. ಶಿವು, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ. ಓಕೆ, ಈಗ ಈ ಆಡಿಯೋ ಕಾನ್ವರ್ಸೇಷನ್ಗೆ ಸಂಬಂಧಪಟ್ಟಂತೆ ವೀಕ್ಷಕರೇ, ನಿಜಕ್ಕೂ ಸಹ ಆಡಿಯೋ ಯಾರದ್ದು, ಆ ವಾಯ್ಸ್ ಯಾರದ್ದು, ಸದಾನಂದ ಗೌಡರದ್ದು ಅಂತ ಹೇಳಲಾಗ್ತಾ ಇರ್ತಕ್ಕಂತಹ ಆಡಿಯೋದಲ್ಲಿ ಹಾಗಾದರೆ ಯಾರು ಮಾತನಾಡಿದ್ರು? ಈಗ ಹಾಗಾದರೆ ಸದಾನಂದ ಗೌಡರಿಗೆ ಚ್ಯುತಿ ತರುವಂತಹ ಪ್ರಯತ್ನವನ್ನೇನಾದರೂ ಪಕ್ಷದಲ್ಲಿ ಮಾಡಲಾಗ್ತಾ ಇದೆ, ಕಳಂಕವನ್ನು ತರುವ ಪ್ರಯತ್ನವನ್ನೇನಾದರೂ ಮಾಡಲಾಗ್ತಾ ಇದೆ, ಪಿತೂರಿ ನಡೀತಾ ಇದೆ ನೋಡಿ. ಈಗ ಬಿಜೆಪಿ ಪಾಳ್ಯದಲ್ಲಿ ನೀವು ಯಾವ ಕಡೆ ತಿರುಗಿದ್ರು ಕೂಡ ಬರೀ ಪಿತೂರಿಯದ್ದೇ ಸುದ್ದಿ. ವಿಜೇಂದ್ರ ಅವರನ್ನ ಕೇಳಿ, ಅಯ್ಯೋ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ರು, ಹಾಗೆ ಅಡ್ಡ ಮತದಾನ ಮಾಡಿದ್ರು ಅದಕ್ಕೋಸ್ಕರವೇ ಅಂತ ಅವ್ರು ಹೇಳ್ತಾರೆ. ಮಗದೊಂದು ಕಡೆ ಸದಾನಂದ ಗೌಡರು ಇಲ್ಲ ಅದು ಪಿತೂರಿ, ನನ್ನ ವಿರುದ್ಧ ಮಾಡಿರ್ತಕ್ಕಂಥ ಪಿತೂರಿ ಅಂತ ಅವ್ರು ಹೇಳ್ತಾರೆ. ಈ ಪಿತೂರಿ ರಾಜಕೀಯ ಇದೆಯಲ್ಲ, ಇದು ಬಿಜೆಪಿ ಪಾಳ್ಯದಲ್ಲಿ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಯಾವ ರೀತಿಗೆ ಕಡಿವಾಣ ಹಾಕ್ತಾರೆ ಬಿಜೆಪಿ ನಾಯಕರು ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸದಾನಂದ ಗೌಡರು ಸ್ವಯಂ ಪ್ರೇರಿತರಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ತಾರಾ? ಈ ಆಡಿಯೋ ಯಾರದ್ದು ಅನ್ನೋದನ್ನ ಸತ್ಯಾಸತ್ಯತೆ ಹೊರಗಡೆ ಬರಲಿ, FSL ಕಳಿಸಿ ಆಡಿಯೋ ಅನ್ನೋಂಥದ್ದು ಸಂಬಂಧಪಟ್ಟಂತೆ ಏನಾದರೂ ದೂರು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿ.